ಚಿನ್ನ ರಿಪೇರಿ ಹೆಸರಲ್ಲಿ ಅಂಗಡಿ ಇಟ್ಟು ಗ್ರಾಹಕರಿಗೆ ವಂಚನೆ ಮಾಡಲಾಗಿದೆ. ಜೂಜಿನಿಂದಾದ ಸಾಲ ತೀರಿಸೋದಕ್ಕೆ ವಂಚನೆಗಿಳಿದಂತ ಅಪ್ಪ ಮಗ. ಬೆಂಗಳೂರಿನ ಕೆಂಗೇರಿ ಬಳಿ ಅಂಗಡಿ ತೆರೆದಿದ್ದಂತ ಮುನಿರಾಜು ಹಾಗೂ ಪವನ್ ಚಿನ್ನವನ್ನ ತಿರುಪತಿಯ ಅಂಗಡಿಯಲ್ಲಿ ಮಾರಾಟ ಮಾಡಿರುವಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಜೂಜಾಡಿ ಸಾಲ ಮಾಡಿಕೊಂಡಿದ್ರು, ಆ ಸಾಲ ತೀರಿಸೋದಕ್ಕೆ ಅಂತ ವಂಚನೆಗಿಳಿದಿದ್ದಾರೆ ಅಪ್ಪ ಮಗ. ಬೆಂಗಳೂರಿನ ಕೆಂಗೇರಿ ಬಳಿ ಅಂಗಡಿ ತೆರೆದಿದ್ರು. ಚಿಕ್ಕ ಪುಟ್ಟ ಚಿನ್ನದ ಆಭರಣ ರಿಪೇರಿ ಮಾಡ್ತೀವಿ ಅಂತೇಳಿ ಅಂಗಡಿ ತೆರೆದಿದ್ರು. ಅಂದರೆ ಪಾಲಿಷ್ ಮಾಡೋದಿರಲಿ ಅಥವಾ ಬೆಸಿಗೆ ಹಾಕೊಡೋದಿರಲಿ, ಈ ರೀತಿಯಾಗಿ 2019ರಿಂದನೂ ಕೂಡ ಅಂಗಡಿ ನಡೆಸ್ತಾ ಇದ್ದಂಥ ಆಂಧ್ರ ಮೂಲದ ಅಪ್ಪ ಮಗ ಇವರು. ಇತ್ತೀಚೆಗೆ ಜೂಜಿನಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ಬಿಟ್ಟಿತ್ತು. ಸಾಲ ತೀರಿಸೋದಕ್ಕೆ ಅಂತ ಈ ಚಿನ್ನದ ಅಂಗಡಿಯನ್ನ ತೆರೆದಿದ್ರು. ರಿಪೇರಿಗೆ ಬಂದ ಚಿನ್ನ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ರು. ಹಲವರ ಚಿನ್ನ ಒಟ್ಟುಗೂಡಿಸಿ ಒಮ್ಮೆಲೆ ಅಂಗಡಿ ಮುಚ್ಚಿ ಪರಾರಿಯಾಗಿದ್ದಾರೆ. ಕಳೆದ 5-6 ತಿಂಗಳಿಂದ ಕೆಲ ಗ್ರಾಹಕರಿಗೆ ಸತಾಯಿಸ್ತಾ ಇದ್ದಂಥ ಆರೋಪಿಗಳು ಸದ್ಯ ಅಂಗಡಿ ಮುಚ್ಚಿಕೊಂಡು ಹೋದ ತಕ್ಷಣ ಈಗ ದೂರು ಕೊಟ್ಟಿದ್ದಾರೆ ಗ್ರಾಹಕರು. ಸದ್ಯ ಪುತ್ರ ಪವನ್ ಕುಮಾರ್ನನ್ನ ಬಂಧಿಸಿದ್ದಾರೆ ಕೆಂಗೇರಿ ಪೊಲೀಸರು. ತನಿಖೆಯ ಸಂದರ್ಭದಲ್ಲಿ ಆಂಧ್ರದಲ್ಲಿ ಅವರ ತಂದೆ ತಲೆಮರೆಸಿಕೊಂಡಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಜೂಜಾಟದಿಂದಾಗಿ ಒಂದಷ್ಟು ಹಣ ನಷ್ಟ ಆಗ್ಬಿಟ್ಟಿತ್ತು. ಸಾಲ ತೆಗೆದುಕೊಂಡು ಜೂಜಾಡಿದ್ರು. ಈಗ ಆ ಸಾಲ ತೀರಿಸೋದಕ್ಕೆ ಅಂತೇಳಿ ಏನಾದರೂ ಮಾಡಬೇಕಲ್ಲ, ಈ ರೀತಿಯಾಗಿ ವಂಚನೆಗಿಳಿದಿದ್ರು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಚಿನ್ನದ ಅಂಗಡಿ ಮಧ್ವಿರಾಟ್ ಜ್ಯುವೆಲ್ರಿ ವರ್ಕ್ಸ್ ಅಂತ. ಅಂದರೆ ಸಣ್ಣ ಪುಟ್ಟ ಚಿನ್ನದ ರಿಪೇರಿ ಮಾಡಿಕೊಡ್ತಾ ಇದ್ದಂಥ ಅಂಗಡಿ ಇದಾಗಿತ್ತು.